ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸೋಮನಮಲ್ಲಾಪುರ ಕ್ಷೇತ್ರದಿಂದ ಗೊಪ್ಪಗೊಂಡನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ಶ್ರೀಮತಿ ವನಜಾಕ್ಷಮ್ಮ, ವೈಫ್ ಆಫ್ ಶೇಖರಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಚಟುವಟಿಕೆ ಮಾಡ್ತಿದ್ರಿ? ನಾವು ಇಲ್ಲಿ ಸ್ವಸಹಾಯ ಸಂಘಗಳು ಮಾಡ್ತಿದ್ವಿ. ಅದ್ರಲ್ಲಿ ವಿದ್ಯಾಭ್ಯಾಸ ಕಡಿಮೆ ಕಂಡ್ರಿ ಸರ್. ಕೃಷಿ ಇಲ್ಲಿ ಅದ್ರಲ್ಲಿ ಬರೆಯೋದು ನಾವೇ ಸರ್. ಅಲ್ಲಿ ಹೆಚ್ಚಾಗಿ ನಾವು ಕೃಷಿನೇ ಅವಲಂಬಿಸ್ತೇವೆ. ಅದೆಲ್ಲ ಜೀವನ ಮಾಡೋದು ನಾವು ರೈತಾಪಿ ಜನ ಹೆಚ್ಚಾಗಿ. ಒಟ್ಟು ಕೃಷಿ ಕೆಲಸಗಳಲ್ಲಿ ಮಾಡ್ಕೊಂತ ಇದ್ರಿ ಅಂತ ಹೇಳ್ತಿದ್ರಿ ಮೇಡಮ್. ಮನೆ ಕೆಲಸ, ಕೃಷಿ ಕೆಲಸ ತೊಡಗಿದ್ರಿ, ಸಂಘ ಸಂಸ್ಥೆಗಳು ಮಾಡ್ಕೊಂತ ಇದ್ರಿ ಅಂತ ಹೇಳ್ತಿದ್ರಿ ಮೇಡಮ್. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ನಾವು ಹಿಂದೆ ಒಂದ್ಸಲ ನಿಂತ್ಕೊಂಡಿದ್ವಿ ಸರ್, ಮದುವೆ ಆದ ವರ್ಷನೇ. ಆ ವರ್ಷ ನನಗೆ ಏನೋ ಅನುಭವ ಇರಲಿಲ್ಲ, ಎಲೆಕ್ಷನ್ ನಿಲ್ಸ್ಬಿಟ್ರು, ಸೋತಿದ್ವಿ ಆ ಸಂದರ್ಭದಲ್ಲಿ. ಈಗ ಎಲ್ಲರೂ ಕೋಆಪರೇಟ್ ನೀವೇ ಆಗ್ಬೇಕು, ನಮ್ಗೇನ್ ಆಗ್ಬೇಕು ಅನ್ನೋ ಒಂದು ಹವ್ಯಾಸ ಇದ್ದಿಲ್ಲ. ಜನನೇ ಕೋಆಪರೇಟ್ ಮಾಡ್ರಿ ಆವಾಜ್ ಗೊತ್ತಿದ್ದಿಲ್ಲ ನಿಮಗೆ. ಈ ಸಲ ನೀವೇ ಆಗ್ಬೇಕು ಅಂತ ಜನೆಲ್ಲ ಒತ್ತಾಯಕ್ಕೆ ನಿಲ್ಲಿಸಿ ಒಂದು ಸ್ಥಾನ ಕೊಟ್ಟು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ದಾರೆ ಸರ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿ 1 ವರ್ಷ ಆಯ್ತಲ್ಲ ಮೇಡಮ್, ನೀವು 1 ವರ್ಷದಲ್ಲಿ ನಿಮ್ಮೂರಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ಏನೋ ಮಾಡ್ಲಿಲ್ಲ ಸರ್. ಮಾಡ್ಬೇಕು ಅಂತ ಹಿಂಗೆ ತಾಪತ್ರ ಉದ್ಯೋಗ ಖಾತ್ರಿ NRG ಕಡೆಯಿಂದನೂ ಬಹಳ ಪ್ರಾಬ್ಲಮ್. ಯಾವ ಕೆಲಸನೂ ಮಾಡಿಲ್ಲ. ಇದ್ ಮತ್ತೇನ ಏನೊಂದು ಬೋರ್ ಹಾಕ್ಸಿದೇವಿ ನೀವು ಕುಡಿಯೋ ನೀರಿಗೆ, ಅದಕ್ಕೆ ಪೈಪ್ ಲೈನ್ ಮಾಡ್ತೇವೆ. ಅದೊಂದು ಆಮೇಲೆ ಗೌರ್ಮೆಂಟ್ ಇಂದ ಈಗ ಫಿಲ್ಟರ್ ನೀರಿಂದೊಂದು ಇದಾಗೈತೆ, ಅದು ಇನ್ನೂ ಚಾರ್ಜಿಗೆ ಆಗಿ ಓಪನ್ ಬಂದಿಲ್ಲ. ಒಟ್ಟು 1 ವರ್ಷದಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಮೇಡಮ್. ಇನ್ನು ನಿಮ್ಮ ಸದಸ್ಯತ್ವ 4 ವರ್ಷದ ಕಾಲ ಇದೆಯಲ್ಲ, 4 ವರ್ಷದಲ್ಲಿ ಇನ್ನೂ ಏನೋ ಕೆಲಸ ಕಾರ್ಯಗಳು ನಿಮ್ಮ ಕ್ಷೇತ್ರದಲ್ಲಿ ಬಾಕಿ ಇದಾವೆ? ಮೇನ್ ಸ್ಮಶಾನದಂದು ಅಂತ ಅದು ಮಾಡ್ಬೇಕಂತ ಕೈ ತಗೊಂಡೇವಿ. ಈಗ ಬಿತ್ತ ಹಂಗಾಮಿ ಆಗಿರೋದ್ರಿಂದ ಸ್ವಲ್ಪ ಈ ತಿಂಗಳು ತಡೆ ಆಗೈತಿ, ತಗೋಬಹುದು. ಸ್ಮಶಾನ ಜಾಗ ಇಲ್ಲ ಸರ್ ನಮ್ಗೆ ಇಲ್ಲಿ, ಅಲ್ಲಿ ಊರ್ ಜಾಗ ಕೊಟ್ಟಿದ್ದಾರೆ, ಅದನ್ನ ಮಾಡ್ಬೇಕಂತ ಕೈ ತಗೊಂಡಿದ್ದಾರೆ. ಆಗ್ಬೋದು ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳು ತಗೊಳ್ತಾರೆ. ಅದು ಒಂದು. ಆ ಕಡೆ ಚರಂಡಿ ಆಗ್ಬೇಕು ಅಂತ ಇದ ಮಾಡ್ತಾರೆ. ಇವೆಲ್ಲ ರೋಡ್ಗಳೆಲ್ಲ ಸಿಮೆಂಟ್ ಆಗ್ಬೇಕು ಅಂತ ಇಷ್ಟೆಲ್ಲ ಕೆಲಸ ಇದಾವೆ ಸರ್. ಇನ್ನೂ ತುಂಬಾ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಅಂತ ನಮ್ಮ ಸದಸ್ಯರು ಹೇಳ್ತಿದ್ದಾರೆ ಮೇಡಮ್. ಹಾಗಾದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಬರೋ ಅನುದಾನಗಳು ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಲ್ತಿದೆಯಾ? ಸಾಲ್ತಿದೆ ಸರ್, ತುಂಬಾ ಸಾಲ್ತಿದೆ. ಅದು NRG ಆಗೋದ್ರಿಂದ ನಮಗೆ ಮೇನ್ ಕೊಟ್ರಿ, ಹೇಳಿದ್ರಲ್ಲ ಕೇರಳ ಇದ್ರಿಂದ ಆತರ ಮೇನ್ ಕೊಟ್ರು ಪಾಡು ಅಂತ. ಒಟ್ಟು ಯಾವುದೇ ರೀತಿ ಅನುದಾನಗಳು ಕೆಲಸ ಕಾರ್ಯಗಳನ್ನು ಈಗ ಬರ್ತಕ್ಕಂಥ ಅನುದಾನಗಳು ನೀವು ಯಾವುದೇ ರೀತಿ ಕೆಲಸ ಕಾರ್ಯಗಳು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ. ಇನ್ನು ಹೆಚ್ಚಿನಾಗಿ ಅನುದಾನಗಳು ಬೇಕು ಅಂತ ನಮ್ಮ ಮುಖಾಂತರ ಕೇಳ್ತಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಈಗ ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತೆ ಮೇಡಮ್. ವೇತನ ಬಗ್ಗೆ ಗೌರವ ವೇತನ ನಿಮಗೆ ತೃಪ್ತಿ ತಂದಿದೆಯಾ? ತೃಪ್ತಿ ತಂದಿಲ್ಲ. ಇವಾಗ ಏನು ಮಾಡಕ್ ಆಗ್ತಿಲ್ಲ ಅಂತ ಅಷ್ಟೇ. ಹೋದ್ಸಲ 200 ಕೊಡೋರು, ನಿಮಗೆ ಎಷ್ಟು ಕೊಡ್ತಾರೆ? ನಾವು ಕೇಳಿದ್ವಿ ಬಾಳನ, ಇಷ್ಟಾರು ಕೊಡ್ತಾರಲ್ಲ ಅಂತ ಅನ್ನೋದು ಸುಮ್ನೆ ಆಗ್ಬಿಟ್ರಿ. ಗೌರವ ವೇತನ ನಿಮ್ಗೆ ಯಾವ್ದೇ ರೀತಿ ತೃಪ್ತಿ ತಂದಿಲ್ಲ ಅಂತ? ತಂದಿಲ್ಲ ಸರ್. ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಮೇಡಮ್? ಎಷ್ಟು ಕೊಟ್ರೆ ಒಬ್ಬ ಸದಸ್ಯನಿಗೆ? ಒಂದ್ 2,000 ಕೊಡ್ಲಿ ಅಂತೇವೆ ಮೆಂಬರ್ಗೆ, ಅಧ್ಯಕ್ಷರಿಗೆ 3,000 ಕೊಡ್ಲಿ ಅಂತ. 5,000 ಇಲ್ಲದ್ರು ಅಟ್ಲೀಸ್ಟ್ 3,000 ಕೊಡ್ಲಿ ಅಂತೇವೆ. ಒಟ್ಟು ತುಂಬಾ ಥ್ಯಾಂಕ್ಸ್ ಮೇಡಮ್. ನಾವು ಕೇರಳ ಮಾದರಿ ಈಗಾಗಲೇ ಹೇಳಿದ್ವಿ ಮೇಡಮ್. ಕೇರಳ ಮಾದರಿಯಲ್ಲಿ ಈ ಸಿಸ್ಟಮ್ ಇದೆ ಕೇರಳದಲ್ಲಿ ಅಂತ. ಕೇರಳ ಮಾದರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವು ಯಾವ ರೀತಿ ಆಡಳಿತ ಮಾಡಬಹುದು, ನಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿಗೊಳಿಸಬಹುದು, ಅದಕ್ಕಿಂತ ಹೆಚ್ಚಾಗಿ ಮಾಡ್ಬೋದು. ಇನ್ನು ಆ ಒಂದು ವ್ಯವಸ್ಥೆ ಸಿಕ್ಕರೆ ನಮಗೆ ಆ ಕೇರಳಕ್ಕಿಂತ ಹೆಚ್ಚಿಗೆ ಮಾಡೋಂತ ಇದೈತೆ ನಮ್ಮಲ್ಲಿ. ಆ ವ್ಯವಸ್ಥೆ ಸಿಕ್ಕರೆ ಒಟ್ಟು ಒಳ್ಳೆ ರೀತಿ ಮಾಡಬಹುದು. ನಮ್ಮ ಕರ್ನಾಟಕನ ಒಂದು ಮಾದರಿ ರಾಜ್ಯವಾಗಿ ಮಾಡಬಹುದು. ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬಹುದು. ನಮ್ಮ ಕ್ಷೇತ್ರನ ಒಳ್ಳೆ ರೀತಿ ಅಭಿವೃದ್ಧಿ ಮಾಡಬಹುದು ಅಂತ ಹೇಳ್ತಿದ್ರು ಮೇಡಮ್. ಕೇರಳ ಮಾದರಿ ಬಂದ್ರೆ ತುಂಬಾ ಚೆನ್ನಾಗಿ ಅಧಿಕಾರ ಮಾಡಬಹುದು ಅಂತ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ ಮೇಡಮ್. ಈ ಸಂಸ್ಥೆ ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು ಆಯೋಜನೆ ಮಾಡಿ ಎಲ್ಲ ಸದಸ್ಯರು ಒಂದ್ ಹತ್ರ ಒಟ್ಟುಗೂಡಿಸಿ ಸಂಘಟನಾ ಕಾರ್ಯಕ್ರಮಗಳು ಮಾಡ್ತಿದೆ. ಈ ಸಂಘಟನಾ ಕಾರ್ಯಕ್ರಮಗಳು ನೀವು ಯಾವ ರೀತಿ ನಮ್ಮ ಜೊತೆ ಸ್ಪಂದಿಸ್ತೀರಾ ಮೇಡಮ್? ಎಲ್ಲಾ ರೀತಿಯಲ್ಲೂ ಸ್ಪಂದಿಸ್ತೀವಿ. ಎಲ್ಲ ಸಕಲ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತೀರಾ ಅಂತ ಹೇಳ್ತೀರಾ ಮೇಡಮ್. ತುಂಬಾ ಥ್ಯಾಂಕ್ಸ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಮೇಡಮ್, ಇದೊಂದು ಈ ಸಂಸ್ಥೆ ಒಬ್ಬ ಸದಸ್ಯರು ಇಂಥ ಊರಲ್ಲಿ ಇದ್ದಾರೆ ಅಂತ ಹೇಳಿ ಅವರು ಆಗೋ ಹೋಗುವ ಒಂದು 10 ನಿಮಿಷಗಳ ಸಂದರ್ಶನ ಮಾಡಿ ಅಂತರ್ಜಾಲದ ಮುಖಾಂತರ ಇಡೀ ದೇಶಾದ್ಯಂತ ಪರಿಚಯ ಮಾಡಿಸ್ತಿದೆ ಮೇಡಮ್. ಈ ಸಂಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಾ? ಒಂದು ಒಳ್ಳೆ ಸಂಸ್ಥೆ ಅಂತ ಹೇಳುವ. ಇಲ್ಲಿ ತನಕ ಯಾವ ಈ ತರ ಬಂದಿರಲಿಲ್ಲ, ಹಿಂದೇನು ಬಂದಿಲ್ಲ. ನಮ್ಮ ವಯಸ್ಸಿಗೆ ನಾವು ಈಗ ಮೆಂಬರ್ ಆಗಿದ್ದೇವೆ ಅಂತ ನೀವು ಬಹಳ ಪುಣ್ಯ. ಒಂದು ನಾವೆಲ್ಲ ಇಂಟರ್ನೆಟ್ ನಲ್ಲಿ ರಾಜ್ಯದಾದ್ಯಂತ ಗೊತ್ತಾಗ್ತಾ ಇದೆ, ತುಂಬಾ ಸಂತೋಷ, ಹೆಮ್ಮೆ ವಿಚಾರನೇ. ತುಂಬಾ ಥ್ಯಾಂಕ್ಸ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳು ಹೇಳುತ್ತಾ ಅಭಿನಂದನಾ ಪತ್ರವನ್ನು ಸ್ವೀಕರಿಸ್ತೇವೆ.